ಸೊ ಇದೇ ಬೈಕಲ್ಲೇ ಅವರು ವರ್ಲ್ಡ್ ರೈಡ್ ಮಾಡಿದ್ದು. ಸೊ ಇವರೇ ಕಿಂಗ್ ರಿಚರ್ಡ್. ಅವಾಗ ಆ ಮಗನು ಎಷ್ಟು ತಾಯಿನ ಇದು ಪ್ರೀತಿ ಅನ್ನೋದು ಇಲ್ಲಿ ಅದು ಗೊತ್ತಾಗ್ತದೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕ್ರೇಜಿ ಲೋಕ. ಸೊ ನಾವಿವತ್ತು ಒಂದು ಸ್ಪೆಷಲ್ ವಿಡಿಯೋ ಮಾಡಕ್ಕೆ ಬಂದಿದ್ದೀವಿ. ವಿಡಿಯೋ ಏನಕ್ಕೆ ಸ್ಪೆಷಲ್ ಅಂದರೆ ಇವತ್ತು ಕಿಂಗ್ ರಿಚರ್ಡ್ ಅವ್ರ ಬಗ್ಗೆ ನಿಮಗೆ ತೋರಿಸ್ಬೇಕಂತ ಕರ್ಕೊಂಬಂದಿದ್ದೀನಿ. ಕಿಂಗ್ ರಿಚರ್ಡ್ ಅವ್ರು ಯಾರು ಏನು ಅಂತ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ. ಸೊ ಅವ್ರ ಬಗ್ಗೆ ತೋರಿಸ್ಬೇಕಂತ ಇವತ್ತು ಅವ್ರದ್ದೇ ಫಾರ್ಮ್ ಹೌಸ್ಗೆ ಬಂದಿದ್ದೀನಿ. ನೋಡಿ ಇಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ರಿಚರ್ಡ್ ಅವ್ರದ್ದು ಪ್ಲೇಸ್ ಇದು, ರಿಚರ್ಡ್ಸ್ ವಂಡರ್ ವರ್ಲ್ಡ್ ಅಂತ. ಸೊ ಈ ಜಾಗಕ್ಕೆ ಬಂದಿದ್ದೀನಿ. ಈ ಜಾಗ ಇರೋದು ಆ್ಯಕ್ಚುಲಿ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸು, ಎರಪನಹಳ್ಳಿ ಅಂತ ಒಂದು ಊರಿದೆ. ಸೊ ಆ ಊರ ಹತ್ರ ಇರೋದು. ಸೊ ಈಗ ಇಲ್ಲಿ ಒಳಗಡೆ ಹೋಗ್ತೀನಿ, ತೋರಿಸ್ತೀನಿ ನಿಮ್ಗೆ ಏನೇನಿದೆ, ಏನು ಇಲ್ಲಿ ಸ್ಪೆಷಾಲಿಟಿ ಅಂತ. ಸೊ ಬನ್ನಿ ಒಳಗೆ ಹೋಗೋಣ. ಸೊ ಇಲ್ಲಿ ಒಳಗೆ ಹೋಗಿದ ತಕ್ಷಣ ಟಿಕೆಟ್ ತೊಗೊಬೇಕು. ಸೊ ಟಿಕೆಟ್ ತೊಗೊಂಡು ಹೋಗೋದು. ಸೊ ಟಿಕೆಟ್ನ ತಗೊಂಡಿದ್ದೀರಿ. ಸೊ ಒಬ್ರಿಗೆ 50 ರೂಪೀಸು. ಸೊ 150 ಆಯಿತು ನಮಗೆ. ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ ಇಲ್ಲಿ. ಸೊ ನೋಡಿ, ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ ಇವರೇ ಕಿಂಗ್ ರಿಚರ್ಡ್ ಅವರು. ಸೊ ಇವ್ರ ಬಗ್ಗೆ ಹೇಳ್ತಿದ್ನಲ್ಲ, ಇವರು ಆ್ಯಕ್ಚುಲಿ ಒನ್ ಆಫ್ ದ ಲೆಜೆಂಡ್ರಿ ಬೈಕ್ ರೈಡರ್ ಇವರು. ಸೊ ಇವತ್ತು ನಮ್ಮ ಜೊತೆ ಇಲ್ಲದೆ ಇರ್ಬೋದು. ಸೊ ಲೆಜೆಂಡ್ ಅಂತ ಏನಕ್ಕೆ ಹೇಳ್ತಾ ಏನಂದರೆ, ಇವರು ಫಸ್ಟ್ ಟೈಮ್ ಬೆಂಗಳೂರಿಂದ ಲಂಡನ್ವರೆಗೂ ಬೈಕ್ ರೈಡ್ ಮಾಡಿರೋಂಥ ಫಸ್ಟ್ ವ್ಯಕ್ತಿ. ಸೊ ಇವರ ಫ್ರೆಂಡ್ ಮಂಜುನಾಥ್ ಅಂತ, ಇವರಿಬ್ರು ಫಸ್ಟ್ ಟೈಮು ಬೆಂಗಳೂರಿಂದ ಲಂಡನ್ವರೆಗೂ ಬೈಕಲ್ಲಿ ರೈಡ್ ಹೋಗಿದ್ರು. ಸೊ ಅದೊಂಥರ ಹಿಸ್ಟ್ರಿನೇ ಆಯ್ತದು. ಅಂದರೆ ಫ್ರಮ್ ಬ್ಯಾಂಗ್ಳೂರಿಂದಾನೇ ಅಲ್ಲ, ಇಡೀ ಇಂಡಿಯಾಯಿಂದ ಇವರೇ ಫಸ್ಟ್ ಹೋಗಿರೋದು ಅನ್ಸುತ್ತೆ ಲಂಡನ್ಗೆ. ಅದು ಈಗಲೂ ಅಲ್ಲ, ಯಾವಾಗ ಒಂದು 2018 ಅಲ್ವಾ? 2018 ಇವರು ಆ ಥರ ಒಂದು ದೊಡ್ಡ ರೈಡ್ ಮಾಡಿದ್ದಾರೆ. ಸೊ ಅದಕ್ಕೆ ಹೇಳಿದೆ ನಿಮಗೆ ಒನ್ ಆಫ್ ದ ಲೆಜೆಂಡ್ರಿ ರೈಡರ್ ಅಂತ. ಸೊ ಅದಾದಮೇಲೆ ಬೇರೆ ಒಂದು ರೈಡಲ್ಲಿ ಅವರು ಅವ್ರ ಪ್ರಾಣನ ಅವ್ರು ಕಳ್ಕೊತಾರೆ. ಸೊ ಈಗ ಅವ್ರು ನಮ್ಮ ಜೊತೆ ಇಲ್ಲದೆ ಇರ್ಬೋದು. ಸೊ ಈ ಪ್ಲೇಸ್ನ ನಿಮ್ಗೆ ತೋರಿಸೋದಕ್ಕೆ ಏನಕ್ಕೆ ಇನ್ಸ್ಪಿರೇಷನ್ ನನಗೆ ಬಂತು ಅಂದರೆ, ಸುಮಾರು ಜನ ರೈಡರ್ಸ್ ಇರ್ತೀರಾ, ಅಥವಾ ಸುಮಾರು ಜನ ರೈಡ್ ಮಾಡಬೇಕು, ಬೇರೆ ಬೇರೆ ಕಂಟ್ರೀಸ್ನ ನೋಡಬೇಕು, ಬೇರೆ ಬೇರೆ ಸ್ಟೇಟ್ಸ್ ನೋಡಬೇಕು ಅಂತ ಓಡಾಡಬೇಕು ಅಂದ್ಕೊತೀರಾ. ಸೊ ಅವ್ರಿಗೆಲ್ಲ ಇದೊಂದು ಇನ್ಸ್ಪಿರೇಷನ್ ಆಗುತ್ತೆ, ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ನಾನು. ಸೊ ಈ ಜಾಗ ಬಂದು ನಾನು ನಿಮ್ಗಾಗಲೇ ಹೇಳ್ದಾಗೆ ಎರಪನಹಳ್ಳಿಯಲ್ಲಿರೋದು. ಸೊ ಈ ಜಾಗನ, ಇದು ಅವ್ರ ಫಾರ್ಮ್ ಹೌಸು ಬಿಫೋರು. ಸೊ ಈ ಜಾಗನ ಅವ್ರ ತಾಯಿಯವರು ಅವ್ರಿಗೆ ಒಂದು ಟ್ರಿಬ್ಯೂಟ್ ಆಗಿ ಕೊಡಬೇಕು ಅಂತ ಅವರ ಒಂದು ಐಟಮ್ಸ್ ಆಗಿರ್ಬೋದು, ಮತ್ತು ಅವ್ರ ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು, ಅದೆಲ್ಲ ಇಲ್ಲಿ ಇಟ್ಟು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ನಾನು ಕೂಡ ನಿಮಗೆ ಎಲ್ಲ ಡೀಟೇಲ್ಸ್ ತೋರಿಸ್ತಾ ಹೋಗ್ತೀನಿ. ಸೊ ಇದು ಬಿಟ್ಟರೆ ಇನ್ನೂ ಸುಮಾರು ಜಾಗ, ಒಳಗಡೆ ಇನ್ನೂ ಸುಮಾರು ಜಾಗ ಇದೆ. ಆ್ಯಕ್ಚುಲಿ ಇದು ಕಂಪ್ಲೀಟ್ ಒಂದು ರೆಸಾರ್ಟ್ ಥರನೇ ಮಾಡಿದ್ದಾರೆ. ನೀವು ಇಲ್ಲಿ ಇವೆಂಟ್ಸ್ ಮಾಡ್ಕೊಬೋದು, ಮತ್ತು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಇಲ್ಲ ಬಂದು ಒಂದು ಡೇ ಇರ್ತೀರಾ, ಇಲ್ಲ ಒಂದು ನೈಟ್ ಸ್ಟೇ ಇರ್ತೀರಾ ಅಂದರೆ ಆ ಥರ ಸ್ಟೇ ಕೂಡ ಮಾಡ್ಕೋಬೋದು. ಇಲ್ಲ ಬಂದು ಜಸ್ಟ್ ನೀವು ಈ ಥರ ನೋಡ್ಕೊಂಡು ಹೋಗ್ತೀರಾ ಅಂದರೆ 50 ರೂಪಾಯಿ ಟಿಕೆಟು, ನಾನು ನಿಮ್ಗೆ ತೋರಿಸಿದೆ ಅಲ್ವಾ, ಆ ಥರ 50 ರೂಪಾಯಿ ಟಿಕೆಟ್ ತೊಗೊಂಡು ಬಂದು ಎಲ್ಲ ನೋಡ್ಬೋದು. ಸೊ ಬನ್ನಿ ಒಂದೊಂದಾಗಿ ನಿಮ್ಗೆ ತೋರಿಸ್ತೀನಿ. ಇವ್ರದ್ದೊಂದು ಇಂಡಸ್ಟ್ರಿ ಬಂದು ನಮ್ಮ ಹೊಸಕೋಟೆಯಲ್ಲೇ ಇರೋದು, ಈ ಅಲ್ಯೂಮಿನಿಯಂ ಮೆಲ್ಟಿಂಗ್ ಎಲೆಕ್ಟ್ರಿಕಲ್ ಕಾಯಿಲ್ ಬೇಲ್ ಅಂತ. ಸೊ ಇದು ಒಂದು ಹೊಸಕೋಟೆಯಲ್ಲೇ ಇರೋದು. ಇಲ್ಲಿ ನೋಡ್ತಾ ಇರ್ಬೋದು, ಅವ್ರದ್ದೊಂದು ಚಿಕ್ಕದಾಗಿ ಸ್ಟ್ಯಾಚು ಥರ ಮಾಡಿಟ್ಟಿದ್ದಾರೆ. ಸೊ ಕಿಂಗ್ ರಿಚರ್ಡ್ ಅವ್ರದ್ದು ಫುಲ್ ಸೈಜ್ ಸ್ಟ್ಯಾಚು ಅಂತ ಹೇಳ್ಬೋದು. ಸೊ ಅದು ಬಿಟ್ಟರೆ ಇಲ್ಲಿ ಒಂದಷ್ಟು ಮೆಷಿನರೀಸ್ ಇದ್ದಾವೆ. ನಿಮ್ಗೆ ಹೇಳಿದ್ನಲ್ವ, ಅವ್ರದ್ದೊಂದು ಇಂಡಸ್ಟ್ರಿ ಬಂದು ಇಲ್ಲಿ ಹೊಸಕೋಟೆಯಲ್ಲಿತ್ತು ಅಂತ. ಸೊ ಅಲ್ಲಿ ಬಳಸ್ತಾ ಇದ್ದಂಥ ಮಷಿನರೀಸು ಈ ಥರ ಇತ್ತು ಅಂತ ನಿಮಗೆ ಒಂದು ಜಸ್ಟ್ ಒಂದು ವಿಜುವಲ್ ರೆಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಸೊ ಈ ಥರ ಎಲ್ಲ ಇತ್ತು ಅಂತ ನಿಮಗೆ ನೋಡಿ. ಸೊ ನೋಡಿ, ಇದೆಲ್ಲ ಇತ್ತು ಅಂದರೆ ಇದು ಜಸ್ಟ್ ನಿಮಗೆ ಸ್ಮಾಲ್ ಸೈಜಲ್ಲಿ ಇಲ್ಲಿ ಮಾಡಿಟ್ಟಿದ್ದಾರೆ ಅಷ್ಟೇ, ಒಂದು ರೆಪ್ರೆಸೆಂಟೇಷನ್ಗೆ. ಇದು ಆ್ಯಕ್ಚುಲಿ ಹ್ಯೂಜ್ ಆಗಿರ್ತವೆ. ಇಂಡಸ್ಟ್ರಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತಲ್ವ, ಈ ಮಷಿನ್ಸ್ ಇನ್ನೂ ತುಂಬ ದೊಡ್ಡದಾಗಿರುತ್ತೆ. ನಿಮ್ಗೊಂದು ಐಡಿಯಾ ಬರಲಿ ಯಾವ ಥರ ಇರುತ್ತೆ ಮಷಿನ್ಸ್ ಅಂತ, ಅದು ಜಸ್ಟ್ ಇಲ್ಲಿ ಈ ಥರ ಇಟ್ಟಿದ್ದಾರೆ ಅಷ್ಟೇ. ನೋಡಿ, ಇದೊಂದು ಮೇನ್ ಮಷೀನು. ಸೊ ಈ ಥರದ್ದು ಅವರು ಕೆಲಸ ಮಾಡ್ತಾಯಿದ್ರು. ಸೊ ಅದೆಲ್ಲ ಇಲ್ಲಿ ರೆಪ್ರೆಸೆಂಟ್ ಮಾಡಿ ನಿಮ್ಗೆ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಒಳಗೆ ಬಂದರೆ ಸ್ವಲ್ಪ ಕುತ್ಕೊಳೋಕ್ಕೆಲ್ಲ ಜಾಗ ಇದೆ ನೋಡಿ. ಮತ್ತು ಅವ್ರಿಗೆ ಬಂದಿರೋ ಒಂದಷ್ಟು ರೆಕಗ್ನಿಷನ್ಸು, ಅವಾರ್ಡ್ಸು, ಮತ್ತು ಅವ್ರ ಬಗ್ಗೆ ನ್ಯೂಸ್ ಪೇಪರಲ್ಲಿ ಬಂದಿರೋದು ಆರ್ಟಿಕಲ್ಸು, ಅದೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ, ಒಬ್ಬ ವ್ಯಕ್ತಿ ಅವ್ರು ಇದ್ದಿದ್ದಂಥ ಒಂದು ಶಾರ್ಟ್ ಸ್ಪ್ಯಾನಲ್ಲಿ ಎಷ್ಟೆಲ್ಲ ಅಚೀವ್ ಮಾಡಿದ್ದಾರೆ ಅಂತ. ನೋಡಿ, ಇಲ್ಲಿ ರಿಚರ್ಡ್ಸ್ ವಂಡರ್ ವರ್ಲ್ಡ್ ಅಂತ ನಿಮಗೆ ಇದೆಲ್ಲ ಇದೆ. ಶರ್ಟ್ಗೆ ಹಾಕ್ಕೊಳೋದು, ಇದೆಲ್ಲ ಮೋಸ್ಟ್ಲಿ ನೀವು ಪರ್ಚೇಸ್ ಮಾಡ್ಬೋದು ಅಂತ ಅನಿಸುತ್ತೆ. ನೋಡಿ, ಕಾಫಿ ಮಗ್ಗೆಲ್ಲ ಇದೆ. ಮತ್ತು ಇಲ್ಲಿ ಅವ್ರಿಗೇನೋ ಶೀಲ್ಡ್ ಬಂದಿದೆ, ಅದೊಂದಿದೆ. ಸೊ ಎಸ್, ಇದೆಲ್ಲ ಮೋಸ್ಟ್ಲಿ ನೀವು ಬೈ ಮಾಡ್ಬೋದು ಅನಿಸುತ್ತೆ. ಇನ್ ಕೇಸ್ ನೀವೇನಾದರೂ ಇಲ್ಲಿ ಬಂದರೆ
ಅವ್ರನ್ನ ಕೇಳಿ ತೊಗೊಬೋದು. ಸೊ ಈ ಜಾಗದಲ್ಲಿ ಈ ರೂಮಲ್ಲಿ ಇಷ್ಟ ಇರೋದು. ಇನ್ನು ಮುಂದಕ್ಕೆ ಇನ್ನೂ ಬೇರೆ ಬೇರೆ ಐಟಮ್ಸ್ ಎಲ್ಲ ಇದ್ದಾವೆ, ಮತ್ತು ಅವ್ರು ಓಡಿಸ್ತಾ ಇದ್ದಿದ್ದ ಬೈಕ್ಗಳು ಸಹ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಇನ್ನು ಮುಂದಕ್ಕೆ ಹೋಗೋಣ. ಸೊ ಹೊರಗೆ ಬಂದರೆ ನೋಡಿ ಈ ಥರ ಇದೆ ರಿಚರ್ಸ್ ವಂಡರ್ ವರ್ಲ್ಡ್. ಸೊ ಗ್ರೌಂಡ್ ಫ್ಲೋರ್, ಇಷ್ಟೊತ್ತು ನಾವು ನೋಡಿದ್ದು ಗ್ರೌಂಡ್ ಫ್ಲೋರು, ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋಣ. ಮ್ಯೂಸಿಯಂ ಹೋಮ್ ಥಿಯೇಟರ್. ಮ್ಯೂಸಿಯಂ ಹೋಮ್ ಥಿಯೇಟರು. ಸೊ ಫಸ್ಟ್ ಫ್ಲೋರಲ್ಲೂ ಇನ್ನೊಂದಷ್ಟು ಎಲ್ಲ ಡೀಟೇಲ್ಸು ಇನ್ಫಾರ್ಮೇಷನ್ ಎಲ್ಲ ಇದೆ, ಅದೆಲ್ಲ ತೋರಿಸೋಣ ಅಂತ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಸ್, ಇದೊಂಥರನೇ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ನೋಡಿ ಈ ಥರ ಇದೆ ಜಾಗ ಇದು. ಅಲ್ಲೇ ನಿಮಗೆ ಪಾರ್ಕಿಂಗ್ ಎಲ್ಲ ಇರುತ್ತೆ, ಮತ್ತು ಇದು ಕಂಪ್ಲೀಟ್ ಏರಿಯಾ. ಇನ್ನು ಆ ಕಡೆ ಎಲ್ಲ ಕಂಪ್ಲೀಟ್ ಜಾಗ ಇದೆ, ನಿಮಗೆ ತೋರಿಸ್ತೀನಿ ನಾನು. ಸೊ ನೋಡಿ ಇದೊಂದು ಜಾಗ. ಸೊ ಇಲ್ಲಿ ಮೇಯ್ನ್ಲಿ ರಿಚರ್ಡ್ ಅವ್ರದ್ದು ಐಟಮ್ಸು ಅದೆಲ್ಲ ನಾವು ನೋಡ್ಬೋದು. ಸೊ ನಾನು ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಇದು ನೋಡಿ, ನಿಮಗೆ ಈ ರೂಮ್ ತೋರಿಸಿದ್ನಲ್ವ, ಇಲ್ಲಿ ರಿಚರ್ಡ್ ಅವ್ರಿಗೆ ಸಂಬಂಧಪಟ್ಟಿರೋ ಒಂದಷ್ಟು ಐಟಮ್ಸು ವಸ್ತುಗಳೆಲ್ಲ ಇದ್ದಾವೆ. ಸೊ ಇಲ್ಲಿ ನೋಡಿ, ರಿಚರ್ಡ್ ಅವರು ಬೇರೆ ಬೇರೆ ಕಂಟ್ರಿಗೆ ಅಥವಾ ಬೇರೆ ಬೇರೆ ಜಾಗಕ್ಕೆ ಹೋದಾಗ ಅಲ್ಲಿಂದ ತಂದಿರೋವಂಥ ಒಂದಷ್ಟು ಕಾಯಿನ್ ಕಲೆಕ್ಷನ್ಸು ಅದೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಚೈನಾ ಕರೆನ್ಸಿ ಆಗಿರ್ಬೋದು, ಮತ್ತು ಸುಮಾರಷ್ಟು ಎಲ್ಲ ಥರ ಇದ್ದಾವೆ. ನೈಜೀರಿಯಾ ಇದೆಲ್ಲ ಇದ್ದಾವೆ. ಆಸ್ಟ್ರೇಲಿಯನ್ ಕರೆನ್ಸಿ, ಡಾಲರು ಅದೆಲ್ಲ ಇದ್ದಾವೆ. ಸೊ ಎಸ್ ನೋಡಿ, ಭೂತಾನು ಎಲ್ಲ ಥರ ಕಾಯಿನ್ಸ್ ಇದ್ದಾವೆ. ಮತ್ತು ಇಲ್ಲಿ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಇದ್ದಾವೆ ನೋಡಿ. ಬೇರೆ ಬೇರೆ ಜಾಗಕ್ಕೆ ಹೋದಾಗ ಅವರು ಅಲ್ಲಿನ ಮ್ಯಾಗ್ನೆಟ್ಸ್, ಫ್ರಿಡ್ಜ್ ಮ್ಯಾಗ್ನೆಟ್ಸ್ನ ಬೈ ಮಾಡಿ ತಂದಿರೋದು. ಸೊ ಅದೆಲ್ಲ ಇವಾಗ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಎಸ್, ಇದು ನೋಡಿ ಅವ್ರ ಫಸ್ಟ್ ಇನ್ಸ್ಟ್ರೂಮೆಂಟ್ ಅಂತೆ, ಮತ್ತು ಅವ್ರು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಂಡಿರೋ ವಸ್ತುಗಳು. ಇದೆಲ್ಲ ಅವ್ರು ಫಸ್ಟ್ ಇನ್ವೆಸ್ಟ್ ಮಾಡಿ ತೊಗೊಂಡಿರೋದು ನೋಡಿ. ಮಲ್ಟಿಮೀಟರ್ ನೋಡೋದು, ಮಲ್ಟಿಮೀಟರ್ ಇದೆ, ಯೂಸ್ ಮಾಡ್ತಾ ಇದ್ದೀವಿ. ಹೌದು. ಮತ್ತು ಒಂದು ಗಿಟಾರ್ ಒಂದು ಇಟ್ಟಿದ್ದಾರೆ. ಮತ್ತು ಇಲ್ಲಿ ಬಂದರೆ ಓಲ್ಡ್ ವಿಂಟೇಜ್ ಕ್ಯಾಮ್ರಾಸು, ಹಳೆಯ ಫೋನ್ಸು, ಮತ್ತು ಪೇಜರ್ ಸಹ ಇದೆ ನೋಡಿ. ಇದು ನನಗೆ ಒನ್ ಆಫ್ ದ ಫೇವ್ರೆಟ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಇದು. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ ಪೇಜರ್, ಈಗೆಲ್ಲ ಸಿಗೋದೇ ಇಲ್ಲ ಇದು. ಸೊ ಪೇಜರ್ ಇಟ್ಟಿದ್ದಾರೆ, ಒಂದಷ್ಟು ಅವ್ರದ್ದು ಪರ್ಸು ಮತ್ತು ಅದೆಲ್ಲ ಇದೆ ನೋಡಿ. ಇದೆಲ್ಲ ಬೇರೆ ಸರ್ ಅವರ ತಂದೆನೇ ಮಾಡಿರೋವಂಥದ್ದಂತ ಇದು. ಓಕೆ, ಅಲ್ಲಿ ಮೆನ್ಷನ್ ಮಾಡ್ಯಾರ ನೋಡಿ. ಇದು ಶಿಪ್ಪ ಇದು. ಹ್ಯಾಂಡ್ ಕ್ರಾಫ್ಟೆಡ್ ಬೈ ರಿಚರ್ಡ್ಸ್ ಫಾದರ್. ಹ್ಯಾಂಡ್ ಕ್ರಾಫ್ಟೆಡ್ ಬೈ ರಿಚರ್ಡ್ಸ್ ಫಾದರ್ ಅಂತೆ. ಸೊ ಇದು ಅವ್ರ ತಂದೆಯವರೇ ಕೈಯಲ್ಲಿ ಮಾಡಿರೋದಂತೆ ಇದು. ಸೊ ನೋಡಿ ಎಷ್ಟು ಡೀಟೇಲ್ಡ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಎಲ್ಲ ತುಂಬ ಟ್ಯಾಲೆಂಟೆಡ್ ಇದ್ದರು ಅಂತ ಅನಿಸುತ್ತೆ. ಸೊ ಅವ್ರ ತಂದೆಯವ್ರು ಮಾಡಿರೋದು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡಿ ಇದೊಂದು ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಇಲ್ಲೊಂದಷ್ಟು ಇದ್ದಾವೆ. ಇದೇನು? ಇದು ಕೊಕೊನಟ್ ಶೆಲ್, ಅದು ಕೂಡ ರಿಚರ್ಡ್ಸ್ ಫಾದರ್ ಅವರು ಮಾಡಿರೋಂಥದ್ದು. ಇದನ್ನು ಕೋಕೋನಟ್ ಶೆಲ್ಲಲ್ಲಿ ಮಾಡಿರೋದಾ? ಕಂಪ್ಲೀಟ್ ಕೋಕೋನಟ್ ಶೆಲ್ಲಲ್ಲಿ ಮಾಡಿರೋದು. ಸೂಪರ್, ವೆರಿ ಗುಡ್. ನೋಡಿ ಇದು ಕಂಪ್ಲೀಟ್ ಕೋಕೋನಟ್ ಶೆಲ್ಲಲ್ಲಿ ಮಾಡಿರೋದಂತೆ, ತುಂಬ ಚೆನ್ನಾಗಿದೆ ನೋಡಿ. ಸೊ ಇಲ್ಲೊಂದು ಜಸ್ಟ್ ಡಾಲ್ಸ್ ಇಟ್ಟಿದ್ದಾರೆ ಅವ್ರ ಫ್ಯಾಮಿಲಿ ಅಂತ. ಅವ್ರ ಫ್ಯಾಮಿಲಿ ರೆಪ್ರೆಸೆಂಟ್ ಮಾಡಿ ಒಂದು ಡಾಲ್ ಇಟ್ಟಿದ್ದಾರೆ. ಸೊ ಇದು ರಿಚರ್ಡ್ ಅವ್ರ ಬ್ರದರ್ ಮಾಡಿರೋಂಥ ಪೇಂಟಿಂಗ್. ಇದು ಅವರ ಬ್ರದರ್ ಅವ್ರು ಮಾಡಿರೋಂಥ ಪೇಂಟಿಂಗ್ ಅಂತ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇದೆಯಲ್ವ? ಸೊ ಎಸ್, ತುಂಬ ಆರ್ಟಿಸ್ಟಿಕ್ ಆಗಿ ಇದೆ, ಎಲ್ಲ ಚೆನ್ನಾಗಿದೆ ನೋಡಿ. ಇಲ್ಲಿ ಬಂದರೆ ಅವ್ರದ್ದು ವರ್ಲ್ಡ್ ರೈಡ್ದು ಇದೊಂದು ಮ್ಯಾಪ್ ಇಟ್ಟಿದ್ದಾರೆ. ಸೊ ನೋಡಿ, ರಿಚರ್ಡ್ ಅವ್ರದ್ದು ವರ್ಲ್ಡ್ ರೈಡ್ದು ಇಲ್ಲಿ ಪಾರ್ಟ್ 1 ಆಫ್ ಬ್ಯಾಂಗ್ಳೂರ್ ಟು ಲಂಡನ್ ಮ್ಯಾಪ್ ಏನಿತ್ತು, ಆ ಮ್ಯಾಪ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅಲ್ಲಿ ಅವರು ಬೆಂಗಳೂರಿಂದ ಹೀಗೆಲ್ಲ ಹೋಗಿ ಅವರು ಲಂಡನ್ನ ತಲುಪಿರೋದು. ಸೊ ಮತ್ತು ಎಸ್, ಇಲ್ಲೊಂದು ಹಳೇದೊಂದು ಫೋನ್ ಒಂದಿದೆ, ಹಳೆ ಫ್ಯಾನ್ ಇದೆ, ಸುಮಾರಷ್ಟು ಹಳೆ ಐಟಮ್ಸ್ ಇದ್ದಾವೆ, ಒಂದಷ್ಟು ಡ್ರಾಯಿಂಗ್ಸ್ ಇದ್ದಾವೆ ನೋಡಿ. ಇದು ಲಂಡನ್ ಸಿಟಿದು ಒಂದು ಬಸ್ ಇದೆ, ಡಬಲ್ ಡೆಕ್ಕರ್ ಬಸ್ಸು, ಅಂದರೆ ಮಾಡ್ಯೂಲ್ ಅದು. ಸೊ ಇದೆಲ್ಲ ಅವ್ರು ಅಲ್ಲಿ ಹೋದಾಗ ಮೋಸ್ಟ್ಲಿ ಪರ್ಚೇಸ್ ಮಾಡಿ ತಂದಿರ್ತಾರಲ್ಲ, ಅಲ್ಲಿಂದನೇ ಅವ್ರು ತಂದಿರ್ತಾರೆ ನೋಡಿ. ಇದೆಲ್ಲ ಕಂಪ್ಲೀಟ್ ಅವರು ಬರೀ ಲಂಡನ್ಗೆ ಅಂತಾನೆ ಹೋಗಿಲ್ಲ, ತುಂಬಾ ಕಂಟ್ರೀಸ್, ಬೇರೆ ಕಂಟ್ರೀಸೂ ಹೋಗಿದ್ದಾರೆ, ಎಲ್ಲ ಬೈಕಲ್ಲಿ ರೈಡ್ ಮಾಡಿದ್ದಾರೆ. ತುಂಬಾ ಅಡ್ವೆಂಚರಸ್ ಆಗಿತ್ತು ಅವರು ಒಂದು ಜರ್ನಿ ಆ್ಯಕ್ಚುಲಿ ನೋಡಿ. ಇದೆಲ್ಲ ಅವರು ಬೇರೆ ಕಡೆಯಿಂದನೇ ತಂದಿರೋದು, ತುಂಬಾ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ ನೋಡಿ. ಸುಮಾರಷ್ಟು ಐಟಮ್ಸ್ ನಾವಿಲ್ಲಿ ನೋಡೇ ಇರಲ್ಲ, ಆ ಥರ ಐಟಮ್ಸ್ ಎಲ್ಲ ಇವರು ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಖುಷಿ ಆಗುತ್ತೆ ನೋಡಿ ಈ ಥರದ್ದೆಲ್ಲ ನೋಡೋದಕ್ಕೆ. ಇದೆಲ್ಲ ಓಲ್ಡ್ ಫ್ಲಾಸ್ಕ್ಗಳು, ಹಳೆಯ ಫ್ಲಾಸ್ಕ್ಗಳು ಅದೆಲ್ಲ
ನೋಡಿ ಇಲ್ಲೆಲ್ಲ ರಿವಾಲ್ವರ್ಸು ಅದೆಲ್ಲ ಇಟ್ಟಿದ್ದಾರೆ. ಸೊ ಇದು ಒರಿಜಿನಲ್ಲ ಏನು ಅಂತ ಗೊತ್ತಿಲ್ಲ, ಬಟ್ ಎಸ್ ಇಟ್ಟಿದ್ದಾರೆ. ಒಂದು ಕಲೆಕ್ಷನ್ ಥರನೇ ಇಟ್ಟಿದ್ದಾರೆ ನೋಡಿ. 2-3 ಥರ ರಿವಾಲ್ವರ್ಸ್, 2-3 ಥರ ರಿವಾಲ್ವರ್ಸ್ ಇದ್ದಾವೆ, ವಿಂಟೇಜ್ ರಿವಾಲ್ವರ್ಸು. ಮತ್ತು ಇಲ್ಲೊಂದಷ್ಟು ವೆಪನ್ಸು, ಸ್ವಾರ್ಡ್ಸು ಅದೆಲ್ಲ ಇಟ್ಟಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಕಲೆಕ್ಟಿವ್ ಪೀಸಸ್ಸೇ ನೋಡಿ. ಇಲ್ಲೊಂದು ಡ್ರ್ಯಾಗನ್ ಇದೆ, ಮೇ ಬಿ ಚೈನಾಗೋ ಅಲ್ಲೆಲ್ಲಾದ್ರೂ ಹೋಗಿದ್ದಕ್ಕೆ ತಂದಿರ್ತಾರೆ, ಚೈನಾನೋ ಜಪಾನೋ ಸುಮಾರು ಕಡೆ ಹೋಗಿದ್ದಾರೆ. ಸೊ ಎಲ್ಲೆಲ್ಲಿ ಹೋಗಿದ್ದಾರೋ ಅಲ್ಲಿಂದ ಎಲ್ಲ ಒಂದಷ್ಟು ಐಟಮ್ಸ್ ತಂದಿರ್ತಾರೆ ನೋಡಿ. ಇಲ್ಲಿ ಚೈನಾದೊಂದು ಇದಿದೆ, ಮ್ಯಾಪ್ ಇದೆ, ಇಂಡಿಯಾ ಮ್ಯಾಪ್ ಇದೆ, ಸುಮಾರಷ್ಟು ಕಂಟ್ರೀಸ್ದು ಮ್ಯಾಪ್ ಇದೆ. ಇಲ್ಲಿ ಹಳೆಯ ಲ್ಯಾಂಪ್ಸ್ ಎಲ್ಲ ಇದ್ದಾವೆ, ತುಂಬಾ ಚೆನ್ನಾಗಿದೆ. ತುಂಬ ಯೂನಿಕ್ ಐಟಮ್ಸ್ ಇದ್ದಾವೆ. ಬರೀ ಇದು ಅವರಿಗೆ ಟ್ರಿಬ್ಯೂಟ್ ಆಗಿ ಸೀಮಿತ ಅಲ್ಲದೆ ಸುಮಾರಷ್ಟು ಜನಕ್ಕೆ ನೋಡಿ ತಿಳ್ಕೊಳೋಷ್ಟು ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಹಳೆಯದೊಂದು ಟೈಪ್ ರೈಟರ್ ಎಲ್ಲ ಇಟ್ಟಿದ್ದಾರೆ, ಮತ್ತು ಇಲ್ಲೊಂದು ಗ್ರಾಮಫೋನ್ ಎಲ್ಲ ಇಟ್ಟಿದ್ದಾರೆ. ಇದೆಲ್ಲ ನಮಗೆ ನೋಡೋಕ್ಕೆ ಸಿಗೋದಿಲ್ಲ ಈಗಿನ ಕಾಲದಲ್ಲಿ. ಸೊ ಅದನ್ನೆಲ್ಲ ಇಟ್ಟು ಒಂದಷ್ಟು CD ಸಹ ಇಟ್ಟಿದ್ದಾರೆ ನೋಡಿ, ಗ್ರಾಮಫೋನ್ದು ಹಳೆಯ ಟೈಪ್ ರೈಟರು. ಸೊ ಎಸ್ ನೋಡಿ, ಇಲ್ಲೊಂದಷ್ಟು DVD ಪ್ಲೇಯರ್ಸು ಮತ್ತು ಬ್ಲೂಟೂತ್ ಸ್ಪೀಕರ್ಸು. ಸೋನಿದು ನಿಮಗೆ ಒಂದು ಬರ್ತಾಯಿತ್ತು, CD ಹಾಕಿದ್ರೆ ಪ್ಲೇ ಆಗೋದು, ಅದನ್ನ ಇಟ್ಟಿದ್ದಾರೆ. ಮತ್ತು ಫಿಲಿಪ್ಸ್ದು DVD ಪ್ಲೇಯರು, ಕಾರ್ ಪ್ಲೇಯರು, ಮತ್ತು ಇದು ಅಕಾಯ್ದು ಒಂದು ಮ್ಯೂಸಿಕ್ ಪ್ಲೇಯರ್ ಒಂದು ಇಟ್ಟಿದ್ದಾರೆ. ಅಕಾಯ್ ತುಂಬ ಆ ಟೈಮಲ್ಲಿ ತುಂಬಾ ದೊಡ್ಡ ಬ್ರ್ಯಾಂಡ್ ಆಗಿತ್ತು ಅಕಾಯಿ. ಸೊ ಈಗಿಲ್ಲ ಬ್ರ್ಯಾಂಡು. ಸೊ ಅದೆಲ್ಲ ಇಟ್ಟಿದ್ದಾರೆ. ಹಳೆಯದೊಂದು ರೇಡಿಯೋ, ಫಿಲಿಪ್ಸ್ ರೇಡಿಯೋ ಇಟ್ಟಿದ್ದಾರೆ. ಸೊ ಈಗೆಲ್ಲ ಇದಕ್ಕೆ ವ್ಯಾಲ್ಯೂನೇ ಬೇರೆ ಥರ ಇರುತ್ತೆ, ಬಟ್ ಎಸ್ ಎಲ್ಲ ಕಡೆ ನೋಡೋಕ್ಕೆ ಸಿಗೋದಿಲ್ಲ. ಅದನ್ನು ಇವರು ಇಲ್ಲಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಖುಷಿ ಆಗುತ್ತೆ. ಜಸ್ಟ್ ಅವ್ರಿಗೆ ಒಂದು ಟ್ರಿಬ್ಯೂಟ್ ಅಂತಲೇ ಅಲ್ಲದೆ ಜನಕ್ಕೆ ಸುಮಾರಷ್ಟು ನೋಡೋವಂಥ ಆಪ್ಷನ್ಸ್ನ ಇಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ, ಒಂದು ಹಳೆಯದೊಂದು ಕ್ಲಾಕ್ ಇದೆ, ಮೆಕ್ಯಾನಿಕಲ್ ಕ್ಲಾಕು. ಸೊ ವರ್ಕಿಂಗ್ ಇಲ್ಲ ಈಗ, ಬಟ್ ತಂದಿಟ್ಟಿದ್ದಾರೆ. ಎಸ್ ತುಂಬಾ ಐಟಮ್ಸ್ ಇದ್ದಾವೆ. ನೆಕ್ಸ್ಟ್ ಹಾಗೆ ಹೋಗೋಣ ಬಾ ಕೆಳಗೆ. ನೆಕ್ಸ್ಟ್ ಹೋಗ್ಬಿಡೋಣ ಬನ್ನಿ. ಇದನ್ನು ನೋಡಿದ್ರಲ್ಲ, ಇದೊಂದು ಫ್ಲೋರಲ್ಲಿ, ಫಸ್ಟ್ ಫ್ಲೋರಲ್ಲಿ. ಸೊ ನೆಕ್ಸ್ಟ್ ಇನ್ನೂ ಸುಮಾರಷ್ಟು ಇದ್ದಾವೆ ಇಲ್ಲಿ ನಿಮಗೆ ಅಟ್ರಾಕ್ಷನ್ ತೋರಿಸೋವಂಥದ್ದು. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಸೊ ನೋಡಿ, ಇಲ್ಲಿ ಇನ್ನೊಂದು ಬಿಲ್ಡಿಂಗ್ ಇದೆ, ಇಲ್ಲಿ ಒಂದಷ್ಟು ಅಟ್ರಾಕ್ಷನ್ಸ್ ಇದ್ದಾವೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಳಗಡೆ ಹೋಗಿ. ಸೊ ನೋಡಿ, ಇದು ಇನ್ನೊಂದು ರೂಮು. ನಿಮ್ಗೆ ಹೇಳನಲ್ಲ ನೋಡಿ, ನಮ್ಮನ್ನ ಟ್ರಾನ್ಸ್ಫಾರ್ಮರ್ಸ್ ವೆಲ್ಕಮ್ ಮಾಡ್ತಾ ಇದೆ. ಸೊ ಎಸ್ ನೋಡಿ, ಅಲ್ಲಿದ್ದಾರೆ ನಮ್ಮ ರಿಚರ್ಡ್ಸ್ ಅವರು. ನೋಡಿ, ಇದು ವೈಟ್ ಡ್ರ್ಯಾಗನ್ ಅಡ್ವೆಂಚರ್ಸ್ ಅಂತ ಅವ್ರದ್ದು ಒಂದು ಟೀಮ್ ಏನಿತ್ತು, ರೈಡಿಂಗ್ ಟೀಮು. ಅದು ಇದು ಮೋಸ್ಟ್ಲಿ ಇದು ಯೂಟ್ಯೂಬಲ್ಲೂ ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ಹೋದರೆ ನಿಮ್ಗೆ ಕಂಪ್ಲೀಟ್ ಅವ್ರ ರೈಡ್ಸ್ದು. ಸೊ ಟ್ರಾನ್ಸ್ಫಾರ್ಮರ್ಸ್ ತುಂಬ ಡಿಸ್ಟರ್ಬ್ ಮಾಡ್ತಾಯಿದೆ, ಆಫ್ ಮಾಡಿಬಿಡ್ತೀನಿ. ಸೊ ಎಸ್, ವೈಟ್ ಡ್ರ್ಯಾಗನ್ ಅಡ್ವೆಂಚರ್ಸ್ ಅಂತ ಇದು ಇವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇರುತ್ತೆ. ನೀವು ಅಲ್ಲಿ ಹೋಗಿ ನೋಡಿದ್ರೆ ಅವ್ರದ್ದು ಕಂಪ್ಲೀಟ್ ರೈಡ್ಸ್ ಬಗ್ಗೆ ಎಲ್ಲ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಇದು ನೋಡಿ, ಅವ್ರದ್ದು ಒಂದಷ್ಟು ಫೋಟೋಗ್ರಾಫ್ಸ್ನ ಇಲ್ಲಿ ಫ್ರೇಮ್ ಮಾಡಿ ಇಟ್ಟಿದ್ದಾರೆ. ದೊಡ್ಡದೊಂದು ಫೋಟೋಗ್ರಫಿ ಇದೆ ನೋಡಿ. ಸೊ ಅವ್ರದ್ದು ಟೈಗರ್ ಬೈಕ್ ಜೊತೆ, ಟ್ರಿಯಂಫ್ ಟೈಗರು. ಸೊ ಇದು ಒಂದು ಅವ್ರದ್ದು ಆಲ್ಮೋಸ್ಟ್ ಒಂದು ಕೊನೆಯ ಫೋಟೋ ಅಂತ ಹೇಳ್ಬೋದು. ಸೊ ಇದು ಮುಗಿಸ್ಕೊಂಡು ರಾಜಸ್ಥಾನ್ ಹತ್ರ ರಿಟರ್ನ್ ಬರಬೇಕಾದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದು. ಸೊ ಅದು ಬಿಟ್ಟು ಬೇರೆ ಬೇರೆ ಕಂಟ್ರೀಸಲ್ಲಿ ನೋಡಿ ಎಷ್ಟು ಪ್ಯಾಷನ್ ನೋಡಿ, ಅವ್ರ ಪ್ಯಾಷನ್ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದೆ. ಇವತ್ತೂ ಅವ್ರ ಹೆಸರು ನಮ್ಮೆಲ್ಲರ ಜೊತೆ ಇದೆ ಅಂತಂದರೆ ಅದಕ್ಕೆ ಅವ್ರ ಪ್ಯಾಷನ್ನೇ ಕಾರಣ. ಸೊ ಯಾರಿಗಿರುತ್ತೆ ಹೇಳಿ ಈ ಥರ ಎಲ್ಲ ಕ್ರೇಜು? ಬೈಕಲ್ಲಿ ಇಡೀ ದೇಶ ಸುತ್ತಬೇಕು, ಇಡೀ ಜಗತ್ತು ಸುತ್ತಬೇಕು ಅನ್ನೋದು. ಸೊ ತುಂಬ ಚೆನ್ನಾಗಿ ಮಾಡ್ಯಾರೆ. ಇಲ್ಲಿ ರೆಪ್ರೆಸೆಂಟೇಷನ್ನೇ ತುಂಬಾ ಚೆನ್ನಾಗಿ ಮಾಡ್ಯಾರೆ. ಈ ಕಡೆ ಕೂಡ ಒಂದಷ್ಟು ನಿಮಗೆ ಫೋಟೋಸಲ್ಲಿ ರೆಪ್ರೆಸೆಂಟ್ ಮಾಡ್ಯಾರೆ. ಅವರು ವರ್ಲ್ಡ್ ರೈಡ್ ಹೋದಾಗೆಲ್ಲ ಎಲ್ಲೆಲ್ಲಿ ಹೋಗಿದ್ರು ಅಂತ. ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ ನೋಡಿ, ಇಲ್ಲಿ ಲಂಡನ್ಗೆ ಹೋಗಿದ್ದಾರೆ, ರೋಮ್ಗೆ ಹೋಗಿದ್ದಾರೆ. ಸೊ ನೋಡಿ, ಇದೆಲ್ಲ ರೋಮ್ ರೈಡ್ ಇದು. ಮತ್ತು ಇಲ್ಲಿ ಮೈನ್ಮಾರು, ಸಿಡ್ನಿ. ಸೊ ಈ ಥರ ಸುಮಾರಷ್ಟು ಜಾಗ ಹೋಗಿದ್ದಾರೆ. ಸೊ ಈ ಜಾಗಕ್ಕೆಲ್ಲ ಹೋಗಿದ್ದಂಥ ಬೈಕ್ಸ್ನ ಇಲ್ಲಿ ಇಟ್ಟಿದ್ದಾರೆ. ಸೊ ನಾನು ನಿಮಗೆ ಬೈಕ್ಸ್ನ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, ನಿಮ್ಗೆ ಹೇಳಿದ್ನಲ್ಲ ಬೈಕ್ಸ್ ಇಟ್ಟಿದ್ದಾರೆ ಅಂತ. ಸೊ ಬೈಕ್ಸ್ ತೋರ್ಸೋಕ್ಕಿಂತ ಮುಂಚೆ ಅವ್ರದ್ದೊಂದು ಚಿಕ್ಕದಾಗಲ್ಲ, ಅವ್ರ ಫುಲ್ ಸೈಜ್ ಒಂದು ಸ್ಟ್ಯಾಚ್ಯೂನೋ ಮಾನ್ಯುಮೆಂಟ್ ಅಂತ ಅನ್ಬೋದು. ಸೊ ಆ ಥರದೊಂದು ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಗೊತ್ತಾಗ್ತಾ ಇದೆ, ವಿತ್ ರೈಡಿಂಗ್ ಗೇರ್ಸ್ ಏನಿತ್ತು. ಸೊ ಆ ರೈಡಿಂಗ್ ಗೇರ್ಸ್ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ಸೇಮ್ ರೈಡಿಂಗ್ ಗೇರ್ಸು. ಸೊ ಆ ಗೇರ್ಸ್ ಜೊತೆ ರಿಚರ್ಡ್ ಅವ್ರನ್ನ ಇಲ್ಲಿ ನಾವೆಲ್ಲರೂ ನೋಡೋದಕ್ಕೆ ಅಂತ ಇಟ್ಟಿದ್ದಾರೆ, ವಿತ್ ರೈಡಿಂಗ್ ಗೇರ್ಸ್ ನೋಡಿ. ಕಿಂಗ್ ರಿಚರ್ಡು, ವೈಟ್ ಡ್ರ್ಯಾಗನ್ ಅಡ್ವೆಂಚರ್ಸ್. ಸೊ ಅಲ್ಲಿಂದ ನೀವು ಈ ಕಡೆ ಬಂದರೆ ನೋಡಿ, ಇದೇ ಬೈಕು ಟ್ರಯಂಫ್ ಟೈಗರು. ಸೊ ಇದೇ ಬೈಕಲ್ಲೇ ಅವರು ವರ್ಲ್ಡ್ ರೈಡ್ ಮಾಡಿದ್ದು. ಸೊ ಲಂಡನ್ ರೈಡ್ ಕೂಡ ಇದೇ ಬೈಕಲ್ಲಿ ಮಾಡಿದ್ದು. ಸೊ ನೋಡಿ, ಈ ಬೈಕು ನೋಡಿ, ನೋಡೋಕ್ಕೆ ಎಷ್ಟು ಹ್ಯೂಜಾಗಿ ಎಷ್ಟು ಸಕ್ಕದಾಗಿದೆ. ಸೊ ಪಕ್ಕದಲ್ಲಿ BMW GS 1250 1250cc ಬೈಕು. ಸೊ ಇದೇ ಬೈಕಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದು. ಸೊ ಅದನ್ನ ತೋರಿಸ್ತೀನಿ, ಇದು ನೋಡ್ಕೊಂಬಿಡಿ. ಈ ಬೈಕು ಇವರು ವರ್ಲ್ಡ್ ರೈಡ್ ಮಾಡಿದ್ರಲ್ಲ, ಅದೇ ಬೈಕ್ ಇದು. ಸೊ ನೋಡಿ, ನೋಡೋಕ್ಕೆ ಎಷ್ಟು ಹ್ಯೂಜಾಗಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ.
ಮತ್ತು ಇಲ್ಲಿ ನೋಡಿ ಮುಂದೆ ಎಲ್ಲ ಅವರು ಕಿಂಗ್ ಅಂತ ಹಾಕ್ಸಿದ್ದಾರೆ. ಸೊ ಎಸ್, ಕಿಂಗ್ ರಿಚರ್ಡ್ ಅವರ ವರ್ಲ್ಡ್ ರೈಡ್ ಮಾಡಿದ್ದಂಥ ಬೈಕು. ಸೊ ನೋಡಿ ಇಷ್ಟೊಂದು ಹ್ಯೂಜ್ ಬೈಕ್ನ ಅವರು ಮ್ಯಾನೇಜ್ ಮಾಡ್ತಾಯಿದ್ರು. ಒಂದು 800cc ಬೈಕ್ ಇದು. ಸೊ ನೋಡಿ ಇಲ್ಲೆಲ್ಲ ಮೆನ್ಷನ್ ಮಾಡ್ಯಾರೆ ನೋಡಿ ನಿಮಗೆ ವರ್ಲ್ಡ್ ರೈಡ್ ಅಂತ ನೋಡಿ ಕಂಪ್ಲೀಟ್ ಬೈಕು. ಸೊ ಇಲ್ಲಿ ನೋಡಿ ಆ್ಯರೋ ಎಕ್ಸಾಸ್ಟ್ ಹಾಕಿದ್ದಾರೆ, ತುಂಬ ಲೌಡ್ ಇರುತ್ತೆ ಗಾಡಿ. ಸೊ ಇದಕ್ಕಿಂತ ಹ್ಯೂಜ್ ಆಗಿರೋ ಬೈಕು BMW GS 1250cc. ಸೊ ಈ ಬೈಕ್ ನೋಡಿ ಇನ್ನೂ ಹ್ಯೂಜಾಗಿ ಕಾಣಿಸುತ್ತೆ ನಿಮಗೆ, ಫ್ರೇಮಲ್ಲೇ ಇಡ್ಸೋದಿಲ್ಲ ನೋಡಿ, ಇವಾಗ ಗೊತ್ತಾಗುತ್ತೆ ನಿಮಗೆ. ಸೊ ಈ ಬೈಕಲ್ಲೂ ಸುಮಾರಷ್ಟು ರೈಡ್ ಮಾಡ್ಯಾರೆ. ಈ ಬೈಕಲ್ಲಿ ನೆಕ್ಸ್ಟು ಆಫ್ರಿಕಾ ರೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಸೊ ಎಸ್ ನೋಡಿ ತುಂಬಾ ಹ್ಯೂಜ್ ಆಗಿದೆ. ಇಂಜಿನೇ ನೋಡಿ ನಿಮಗೆ ಗಾಡಿಯಿಂದನೇ ಹೊರಗಡೆ ಬಂದಿದೆ, ಅಷ್ಟು ಹ್ಯೂಜ್ ಆಗಿದೆ. ಮತ್ತು ಇಲ್ಲಿ ಎಲೆಕ್ಟ್ರಾನಿಕ್ಸ್ ಕೂಡ ಅಷ್ಟೇ, ತುಂಬ ಅಡ್ವಾನ್ಸ್ಡ್ ಬೈಕ್ ಇದು. ಸೊ ಎಸ್, ಇಲ್ಲೂ ಕೂಡ ನಿಮಗೆಲ್ಲ ಮೆನ್ಷನ್ ಮಾಡ್ಯಾರೆ ವರ್ಲ್ಡ್ ರೈಡ್ದು ಡೀಟೇಲ್ಸು, ಅವ್ರು ಯೂಸ್ ಮಾಡ್ತಾ ಇದ್ದಿದ್ದಂಥ ಗೇರ್ಸು. ಸೊ ಬೈಕ್ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಮತ್ತು ಅಲ್ಲಿಂದ ಈ ಕಡೆ ಬಂದರೆ ಮೋಸ್ಟ್ಲಿ ಇವರು ಇಲ್ಲಿರಬೇಕಾದ್ರೆ ಯೂಸ್ ಮಾಡ್ತಿದ್ರು, ಅಥವಾ ಸ್ಟಾರ್ಟಿಂಗ್ ಡೇಸಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಬೈಕ್ಸ್ ಅನಿಸುತ್ತೆ. ಸೊ ಒಂದು ಸ್ಪ್ಲೆಂಡರ್ ಒಂದು ಇಟ್ಟಿದ್ದಾರೆ, ಒಂದು ಬುಲೆಟ್ ಒಂದು ಇಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ನಿಮಗೆ ನೋಡಿ ಕಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡಿ ಇಲ್ಲೊಂದಷ್ಟು ಫೋಟೋಗ್ರಫೀಸು, ಸಿಡ್ನಿ, ಮಾಸ್ಕೋ, ರಷ್ಯಾ ನೋಡಿ ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಚೆನ್ನಾಗಿದೆ ಈ ಜಾಗದಲ್ಲಿ ವೈಬೇ ಅವರ ಒಂದು ಗ್ರೇಟ್ನೆಸ್ನ ತೋರಿಸ್ತಾ ಇದೆ. ಸೊ ಇದು ನೋಡಿದ್ರಲ್ಲ, ಈ ಜಾಗದಲ್ಲಿ ಅವ್ರ ಬೈಕ್ಸು ಮತ್ತು ಒಂದಷ್ಟು ಫೋಟೋಗ್ರಫೀಸೆಲ್ಲ ಇತ್ತು. ಮತ್ತು ಮೇಲೆ ಹೋದರೆ ಇನ್ನೊಂದಷ್ಟು ಅವ್ರದ್ದು ರೈಡಿಂಗ್ ಗೇರ್ಸು ಮತ್ತು ಇನ್ನೊಂದಷ್ಟು ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಅದು ತೋರಿಸ್ತೀನಿ ಬನ್ನಿ ನಿಮಗೆ. ಎಲ್ಲ ಕಂಪ್ಲೀಟ್ ಅವ್ರು A to Z ಏನು ಯೂಸ್ ಮಾಡ್ತಾಯಿದ್ರು ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಸೊ ನಿಮ್ಗೆ ತೋರಿಸ್ತೀನಿ. ಮೇಲೆಯಿಂದ ಇದು ಈ ಥರ ಕಾಣಿಸುತ್ತೆ ನಿಮಗೆ, ಇಲ್ಲಿ ತೋರಿಸಿದ್ನಲ್ವಾ ಗ್ರೌಂಡ್ ಫ್ಲೋರಲ್ಲಿ ಏನೇನಿದೆ ಅಂತ. ಸೊ ಇದು ಸೊ ಮೇಲೆ ಬಂದರೆ ನೋಡಿ ನಿಮಗೆ ಅವ್ರು ಯೂಸ್ ಮಾಡ್ತಾ ಇದ್ದಂಥ ಒಂದಷ್ಟು ಐಟಮ್ಸ್ ಇಲ್ಲಿದ್ದಾವೆ, ನಿಮಗೆ ತೋರಿಸ್ತೀನಿ ನೋಡಿ. ಒಂದಷ್ಟು ಜಾಕೆಟ್ಸ್ ಎಲ್ಲ ಇಲ್ಲಿಟ್ಟಿದ್ದಾರೆ, ಲೈಟ್ ರಿಫ್ಲೆಕ್ಟ್ ಆಗ್ತಾಯಿದೆ, ಅಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇಲ್ಲ. ಸೊ ಈ ಜಾಕೆಟ್ಸು ಮತ್ತು ನೋಡಿ ಒಂದಷ್ಟು ಶೀಲ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ವೆಲ್ಕಮ್ ಬ್ಯಾಕ್ ಹೋಮ್ ಕಿಂಗ್ ರಿಚರ್ಡ್ ಅಂತ. ಸೊ ಒಂದಷ್ಟು ಶೀಲ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ಶೀಲ್ಡ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ಅವ್ರದ್ದು ನೋಡಿ, ಯಮಹಾ ಕಡೆಯಿಂದ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಅವ್ರದ್ದು ಒಂದಷ್ಟು ಬೈಕ್ಗೆ ಯೂಸ್ ಮಾಡ್ತಾ ಇದ್ದಂಥ ಲೈಟ್ಸು, ಎಕ್ವಿಪ್ಮೆಂಟ್ಸು, ಹಾರ್ನು ಅದೆಲ್ಲ ಇಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ ಬ್ಯಾಕ್ ಪ್ಯಾಕು, ಒಂದು ಟ್ಯಾಂಕ್ ಬ್ಯಾಗ್ ಇಟ್ಟಿದ್ದಾರೆ, ಹೈಡ್ರೇಷನ್ ಬ್ಯಾಗ್ ಇಟ್ಟಿದ್ದಾರೆ. ಮತ್ತು ಇಲ್ಲೊಂದಷ್ಟು ಜಾಕೆಟ್ಸ್ ಇಟ್ಟಿದ್ದಾರೆ, ರಿಫ್ಲೆಕ್ಟಿವ್ ಜಾಕೆಟ್ಸ್ ಎಲ್ಲ ಇಟ್ಟಿದ್ದಾರೆ, ಪ್ಯಾಂಟ್ಸು ಎಲ್ಲ ಇಟ್ಟಿದ್ದಾರೆ. ಮತ್ತು ಈ ಕಡೆ ಬಂದರೆ ನೋಡಿ ಒನ್ ಆಫ್ ದ ಬೆಸ್ಟ್ ನಿಮಗೆ ಆಲ್ಪೈನ್ ಸ್ಟಾರ್ ಬೂಟ್ಸ್ ಇಟ್ಟಿದ್ದಾರೆ, ಟ್ರಯಂಫ್ ಎಡಿಷನ್ನು. ಸೊ ಲ್ಯಾಕ್ಸ್ ಟುಗೆದರ್ ಇರುತ್ತೆ. ಸೊ ಇಷ್ಟೆಲ್ಲ ಸೇಫ್ಟಿ ಮೆಷರ್ಸ್ ಅವರು ಫಾಲೋ ಮಾಡ್ತಾಯಿದ್ರು. ಸೊ ನೋಡಿ ಕಂಪ್ಲೀಟ್ ಎಲ್ಲ ಸೆಟಪ್ ಇಲ್ಲಿದೆ, ಗಾಡಿಗೆ ಬೇಕಾಗಿರೋದು, ಗಾಡಿಗೆ ಯೂಸ್ ಮಾಡ್ತಾಯಿದ್ದು ನೋಡಿ. ಇದೆಲ್ಲ ಗ್ಲೌಸಸ್ಸು ಮತ್ತು ನೀ ಗಾರ್ಡ್ಸು ಎಲ್ಲ ಕಂಪ್ಲೀಟ್, ಪ್ಯಾಡ್ಸು ಎಲ್ಲ ಕಂಪ್ಲೀಟ್ ಇಲ್ಲಿದೆ ನೋಡಿ. ಮತ್ತು ಇಲ್ಲೊಂದು ಮಾರ್ಬಲಲ್ಲಿ ಅವ್ರದ್ದೊಂದು ಇದು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಬಿಟ್ಟರೆ ಅವ್ರನ್ನ ಸಮಾಧಿ ಮಾಡಿರೋ ಜಾಗ ಒಂದಿದೆ ಫೈನಲ್ ಆಗಿ, ಅದನ್ನು ತೋರಿಸ್ತೀನಿ. ಮತ್ತು ರೆಸಾರ್ಟ್ ಒಳಗಡೆ ಎಲ್ಲ ಏನಿದೆ, ಆ ಸ್ವಿಮ್ಮಿಂಗ್ ಪೂಲು, ಆ ಜಾಗ ಎಲ್ಲ ಅದನ್ನೆಲ್ಲ ತೋರಿಸ್ತೀನಿ. ಮೇಯ್ನ್ಲಿ ನಿಮಗೆ ಈ ಜಾಗ ಎಲ್ಲ ತೋರಿಸ್ಬೇಕಾಗಿತ್ತು, ಅವ್ರು ಏನೇನು ಯೂಸ್ ಮಾಡ್ತಾಯಿದ್ರು ಮತ್ತು ಅವ್ರ ಹಿಸ್ಟ್ರಿ ಏನಿತ್ತು ಅದೆಲ್ಲ. ಸೊ ಬನ್ನಿ ಆಚೆ ಹೋಗೋಣ, ಇನ್ನೊಂದಷ್ಟು ಜಾಗ ಇದೆ ಅದೆಲ್ಲ ನೋಡಿ. ಒಂದಷ್ಟು ಅನಿಮಲ್ಸು ಮತ್ತು ಬರ್ಡ್ಸು ಅದೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಸೊ ಅಲ್ಲಿ ಕೂಡ ನೀವು ನೋಡ್ತಾ ಇದ್ರೆ ಆನೆ ಇದೆ, ಸೊ ಇಲ್ಲಿ ಟೈಗರ್ ಇದೆ. ಸೊ ಪ್ರತಿಯೊಂದು ಕಡೆನೂ ಒಂದು ದೊಡ್ಡ ಪ್ರಾಣಿ, ಒಂದು ಚಿಕ್ಕ ಪ್ರಾಣಿನ ಇಟ್ಟಿದ್ದಾರೆ. ಅಂದರೆ ತಾಯಿ ಮಗ ಅನ್ನೋ ಥರ ಒಂದು ರೆಪ್ರೆಸೆಂಟೇಷನು. ಯಾಕಂದರೆ ಈ ಜಾಗ ಅವ್ರ ತಾಯಿ ಅವ್ರ ಮಗನಿಗೋಸ್ಕರ ಮಾಡಿರೋಂಥ ಒಂದು ಟ್ರಿಬ್ಯೂಟು. ಸೊ ಅಲ್ಲಿ ನೋಡಿದ್ರೆ ನಿಮಗೆ ಆನೆ ಇದೆ, ಅಲ್ಲೂ ಕೂಡ ಒಂದು ಚಿಕ್ಕ ಆನೆ, ಒಂದು ದೊಡ್ಡ ಆನೆ ಇದೆ. ಸೊ ಇಲ್ಲಿ ಟೈಗರ್ ಇದೆ. ಸೊ ನೀವು ಹಾಗೇ ಮುಂದೆ ಬಂದರೆ ನೋಡಿ, ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಏನೇನು ಇಟ್ಟಿದ್ದಾರೆ ಪ್ರತಿಯೊಂದು ಕಡೆನೂ ನೋಡಿ. ಇಲ್ಲಿ ನೋಡಿ ಹಾರ್ಸ್ ಇಟ್ಟಿದ್ದಾರೆ. ಹಾರ್ಸ್ ಕೂಡ ನಿಮ್ಗೆ ಹಾಗೆ ಒಂದು ಚಿಕ್ಕ ಹಾರ್ಸು, ಇನ್ನೊಂದು ಮರಿ ಹಾರ್ಸು. ಸೊ ಎಲ್ಲ ನಿಮಗೆ ಒಂದು ತಾಯಿ, ಒಂದು ಮಗು, ಅಥವಾ ಒಂದು ಪೇರೆಂಟು ಕಿಡ್ ಅನ್ನೋ ಒಂದು ಥೀಮಲ್ಲೇ ನಿಮಗೆ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಕುತ್ಕೊಂಡು ಚಿಲ್ ಮಾಡೋಕ್ಕೆ ಒಂದು ಸ್ವಲ್ಪ ಜಾಗ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಒಂದು ಪ್ರಾಣಿ ಇಟ್ಟಿದ್ದಾರೆ. ಸೊ ಇಲ್ಲೂ ಅಷ್ಟೇ ಒಂದು ಮರಿ ಗೊರಿಲ್ಲ ಅಂತಾರೆ ಇದನ್ನು. ಮರಿ ಗೊರಿಲ್ಲ ಮತ್ತು ಅದ್ರ ದೊಡ್ಡದು ತಾಯಿ. ಸೊ ಈ ಕಂಪ್ಲೀಟ್ ಎಲ್ಲನೂ ಅದೇ ಥರ ಮಾಡ್ಯಾರ ಇಲ್ಲಿ. ಚೆನ್ನಾಗಿದೆ, ಈ ಜಾಗನೇ ಒಂಥರ ಡಿಫ್ರೆಂಟಾಗಿದೆ. ಸೊ ಹಾಗೆ ಮುಂದಕ್ಕೆ ಬಂದರೆ ಇಲ್ಲೊಂದು ಜಾಗ ಇದೆ.
ಏನಂತ ನೋಡೋಣ. ಸೊ ಇದು ವೈಟ್ ಡ್ರ್ಯಾಗನ್ ಕೇವ್ ಅಂದ್ಬಿಟ್ಟು. ಸೊ ನಿಮ್ಗಾಗಲೇ ಹೇಳದ್ನಲ್ಲ ವೈಟ್ ಡ್ರ್ಯಾಗನ್ ಅಂತ ಒಂದು ಗ್ರೂಪ್ ಇತ್ತು ಅಂತ. ಸೊ ಆ ಜಾಗದ ಕೇವ್ ಇದು. ಲೈಟ್ ಇಲ್ಲ, ಇಷ್ಟೇ ಇರೋದಿಲ್ಲಿ ವೈಟ್ ಡ್ರ್ಯಾಗನ್ ಅಡ್ವೆಂಚರ್ಸ್ ಅಂತ. ಸೊ ವಾಯ್ಸ್ ಎಕೋ ಹೊಡಿತಾ ಇರುತ್ತೆ. ಸಖತ್ತಾಗಿದೆ ಜಾಗ, ಸೂಪರಾಗಿ ಮಾಡಿದ್ದಾರೆ. ನೋಡ್ತಿರ್ಬೋದು ಜಾಗ ಎಷ್ಟು ಚೆನ್ನಾಗಿದೆ ಅಂತ. ಈ ಬಿಸಿಲಲ್ಲಿ ಇಲ್ಲಿ ಬಂದು ಆರಾಮಾಗಿ ರಿಲ್ಯಾಕ್ಸ್ ಮಾಡಬೇಕು ಅನಿಸ್ತಾ ಇದೆ ನನಗಂತೂ. ಇಲ್ಲಿ ನೋಡ್ತಿರ್ಬೋದು ಸ್ಟೋನ್ ಕಾರ್ವಿಂಗ್ಸಲ್ಲಿ ಬೈಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಇದು. ಹೋಂಡಾ ಬೈಕ್. ಸೊ ಇದು ಬಂದು ಅವ್ರದ್ದು ಸಮಾಧಿ ಇದೆ. ಸೊ ಇಲ್ಲೇ ಇಟ್ಟಿದ್ದು ಅಂತ. ಆಕ್ಸಿಡೆಂಟ್ ಆದಮೇಲೆ ಅವ್ರನ್ನ ತಂದು ಇಟ್ಟಿರೋ ಜಾಗ ಇದು. ಬನ್ನಿ ಹೋಗಿ ನೋಡೋಣ. ಸೊ ನೋಡಿ ಇದೆ ಆ ಜಾಗ. ಸೊ ಇಲ್ಲಿ ಅವ್ರನ್ನ ಮಣ್ಣು ಮಾಡಿ ಇಟ್ಟಿರೋದು. ಮನೆ ಒಂಥರ ಡಿಫ್ರೆಂಟ್ ವೈಬ್ ಇದೆ. ಸೊ ಈ ಜಾಗದಲ್ಲಿ ಫೈನಲ್ ಬಿಲ್ಡಿಂಗು. ಸೊ ಇಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಇದೆ, ಪಾರ್ಟಿ ಹಾಲ್ ಥರ ಇದೆ, ಫನ್ ಝೋನ್ ಇದೆ ಮತ್ತು ಕ್ಯಾಂಟೀನ್ ಎಲ್ಲ ಇದೆ. ಸೊ ಈ ಜಾಗನ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಪೂಲೆಲ್ಲ ಇದೆ. ಮತ್ತು ಈ ಕಡೆ ನೋಡಿ ರಿಚರ್ಡ್ಸ್ ಫನ್ ಝೋನ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ನೋಡೋಣ ಏನೇನಿದೆ ಅಂತ. ಬಾಸ್ಕೆಟ್ಬಾಲ್, ಕ್ರೇಜಿ ಚಿಕನ್, ಟಚ್ ಮಿ ನಾಟ್, ಒಂದಷ್ಟು ಏರ್ ಹಾಕಿ, ಒಂದಷ್ಟು ಆಟಗಳಿದ್ದಾವೆ. ಸೊ ಸದ್ಯಕ್ಕೆ ಕ್ಲೋಸ್ ಆಗಿದೆ ಟಿಕೆಟ್ ಕೌಂಟ್ರೆಲ್ಲ. ಸೊ ಯೂಶ್ವಲಿ ಇಲ್ಲಿ ನಿಮಗೆ ಡೇ ಔಟಿಂಗ್ ಅಂತೆಲ್ಲ ಗ್ರೂಪ್ಸಲ್ಲೆಲ್ಲ ಬಂದಾಗ ಇದೆಲ್ಲ ಓಪನ್ ಇರುತ್ತೆ. ಸೊ ಈ ಜಾಗದಲ್ಲಿ ನಿಮಗೆ ಕಂಪ್ಲೀಟ್ ಫನ್ ಆ್ಯಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ. ನೋಡಿ ಈ ಜಾಗ ಈ ಥರ ಇದೆ. ಒಬ್ಬ ಮಗನಿಗೋಸ್ಕರ ಇಷ್ಟೆಲ್ಲ ಮಾಡಿರೋ ನಾವೆಲ್ಲೂ ನೋಡಿಲ್ಲ. ಹೌದಾ? ಒಂಥರ ಇನ್ಸ್ಪೈರಿಂಗೇ ಇದು. ಸೊ ಬಹುಶಃ ನೀವು ಒಬ್ಬರೇ ಅನ್ಸುತ್ತೆ ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ಚೆನ್ನಾಗಿ ಮಾಡಿ ಇಟ್ಟಿರೋದು. ಮಗನ ಪ್ಯಾಷನ್ನ ಉಳಿಸಿ ಇನ್ನೂ ಜೀವಂತವಾಗಿ ಇಟ್ಟಿದ್ದೀರಾ, ಅದಕ್ಕೆ ತುಂಬ ಖುಷಿ ಆಗುತ್ತೆ. ಆವಾಗ ಆ ಮಗನು ಎಷ್ಟು ತಾಯಿನ ಇದು ಪ್ರೀತಿ ಮಾಡಿ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಅದು ಗೊತ್ತಾಗ್ತದಲ್ಲ, ಅದು ಇರ್ಬೋದಲ್ಲ. ಒಂದು ಮಗನು ಸರ ಇದ್ರೆ ಆ ತಾಯಿನ ಎಷ್ಟು ಪ್ರೀತಿ ಮಾಡಿದ್ರೆ ಆ ತಾಯಿ ಹಿಂಗೆ ಮಾಡಿರ್ಬೋದು. ಹೌದು, ಎಕ್ಸಾಕ್ಟ್ಲಿ. ಆವಾಗ ಇದು ರಿಸಾರ್ಟು, ನಾವು ಒಂದು ಸ್ಟೇ ಮಾಡೋದು, ನಿಮ್ಗೆ ಓನ್ ಅಂತ ಇಟ್ಕೊಂಡಿದ್ದು ಓನ್ ರಿಸಾರ್ಟು. ಆವಾಗ ಬಂದು ಅವ್ನು ಪಾರ್ಟಿ ಫಂಕ್ಷನ್ ಇಲ್ಲೇ ಮಾಡೋದು. ಬೈಕರ್ಸ್ ಬೈಕರ್ಸ್ ಬ್ಯಾಂಗ್ಳೂರ್ ಟು ಲಂಡನ್ ಹೋಗಿದ್ದು ಫಂಕ್ಷನ್ ಇಲ್ಲೇ ಮಾಡಿದ. ಅದು ಯೂಟ್ಯೂಬ್ನಲ್ಲಿ ಇದೆ. ಅದು ಲಂಡನ್ದು ಇದು US ಎಲ್ಲದು ಇದರಲ್ಲೇ ಮಾಡಿರೋದು. ಭಾಳ ಪ್ರೀತಿ ಜಾಗ ಇದೆ. ಒಂದು ದಿವಸ ನೈಟ್ ಏನೋ ಅಂದ್ಕೊಂಡಿದ್ದೆ, ಸರಿ ಇದು ಮಾಡೋಣ ಅಂತ ಕೇಳಿದ್ರು. ನಮ್ಮ ಸೊಸೆನೇ ಕೇಳಿದ್ರು, ಇಚ್ಛಸ್ ವಂಡರ್ಫುಲ್ ಮಾಡೋಣ. ಓಕೆ ಅಮ್ಮ ಅಂದರು. ಇದು ವಿತಿನ್ 10 ಮಂತ್ಲಿ ಮಾಡಿ. March 7th ಅವ್ನ ಬರ್ತ್ಡೇ. 2021 June 13th ಅವ್ನ ಡಿಸ್ಮಿಸ್. March 7th ಅವ್ನ ಬರ್ತ್ಡೇ. ಆವಾಗ ಸ್ಟಾರ್ಟ್ ಮಾಡಿದ್ದೀವಿ. ಅಗೇನ್ 2022 June 13th ಓಪನ್ ಮಾಡಿದ್ವಿ. ವಿತಿನ್ 10 ಮಂತ್ನಲ್ಲಿ ಇದು ಕಂಪ್ಲೀಟ್ ಮಾಡಿದ್ವಿ. ಅಂದರೆ ನಿಮಗೆ ಅವ್ರಿಗೆ ಬೈಕ್ ರೈಡ್ ಮೇಲೆ ಇಂಟ್ರೆಸ್ಟ್ ಇದ್ದಿದ್ದು ನಿಮಗೆ ಮೊದಲೇ ಹೇಳಿದ್ರಾ? ಇಲ್ಲ ಅವ್ನಿಗೆ ಫಸ್ಟಿಂದ ಇಂಟ್ರೆಸ್ಟ್ ಇಲ್ಲ. ಫಸ್ಟ್ ಅವ್ನಿಗೆ ಇಂಟ್ರೆಸ್ಟ್ ಕಾರ್. ಓಕೆ. ಕಾರಲ್ಲಿ ಅವನು ಏಷ್ಯನ್ ಕಂಟ್ರಿ ಎಲ್ಲ ಕಾರ್ನಲ್ಲೇ ಹೋಗಿದ್ದ. ಒಂದ್ಸತಿ ಕಾರ್ನಲ್ಲಿ ಹೋಗುವಾಗ ಅಲ್ಲೇ ಸಿಂಗಪೂರ್ಗೆ ಹೋಗುವಾಗ ಅದು ಯಾರೋ ಒಬ್ಬ ರೈಡರ್ ಬಂದಿದ್ದಾರೆ ಅಂತಲ್ಲ ಲಂಡನ್ನಿಂದ. ಅವ್ರು ನೋಡಿದಲ್ಲಿ ಎಲ್ಲಿಂದ ಬಂದ ಬೈಕ್ನಲ್ಲಿ ಬಂದು, ಎಲ್ಲಿಂದ ರೈಡ್ನಲ್ಲಿ ಬಂದು. ಆವಾಗಿನ ಇನ್ಸ್ಪಿರೇಷನ್ ಆವಾಗಿಂದ ಅವ್ರಿಗೆ ನಾನು ಬೈಕಲ್ಲಿ ಇಲ್ಲಿ ಬ್ಯಾಂಗ್ಳೂರ್ ಬಂದು ಟ್ರಂಪ್ ಟೈಗರ್ ಇದೆ ಅಲ್ಲ. ಯಾವ ಇಯರಲ್ಲಿ ಅದು? 2018. ಸೊ ಅವಾಗಿಂದ ಅವ್ರ ಬೈಕ್ ಮೇಲೆ ಆಸಕ್ತಿ ತೋರಿಸಿ 17 ಬಂದ್ರು. 1 year ಅದು ಮಾಡಿದ್ರು. ಹೆಂಗ್ ಹೋಗೋಣ ರಿಸರ್ಚ್ ಎಲ್ಲ ಮಾಡ್ಬಿಟ್ಟು. ಅವ್ರ ಫಸ್ಟ್ ರೈಡ್ ಬಂದು ಲಂಡನ್ ಟ್ರಂಪ್ ಟೈಗರ್ ನಲ್ಲಿ, ಲಂಡನ್ ಬ್ಯಾಂಗ್ಳೂರ್ ಟು ಲಂಡನ್. ಅದಕ್ಕೆ ಮುಂಚೆಲ್ಲ ಲೋಕಲ್ ಟು ಇಂಡಿಯಾನಲ್ಲೇ ಹೋದ್ರು. ಏಷ್ಯನ್ ಕಂಟ್ರಿ ಎಲ್ಲ ಕಾರಲ್ಲಿ. ಆಕ್ಸಿಡೆಂಟ್ ಆಗಿರೋದು ಇದು ಇದಕ್ಕೆ ಹೋದ್ರು. ಯಾವುದು? US ಇರ್ಬೇಕಲ್ವಾ? US ಅಲ್ಲ, ರಾಜಸ್ಥಾನ್. ಸೊ ಲೋಕಲ್ ರಾಜಸ್ಥಾನ್ಗೆ ಹೋದ್ರು. ಅವ್ರು US ಎಲ್ಲ ಹೋಗ್ಬಿಟ್ಟು ಬಂದು ಮತ್ತೆ ರಾಜಸ್ಥಾನ್ ಹೋದ್ರು. ಅದು BMW ಇತ್ತಲ್ಲ ಅಲ್ಲಿ, ಅದೇ ಫಸ್ಟ್ ತಗೊಂಡು. ಅದು ಆಗಸ್ಟ್ನಲ್ಲಿ ಅದು ತಗೊಂಡ್ರು. ಅದೇ ಫಸ್ಟ್ ರೈಡ್. ಇದರಲ್ಲಿ ರಾಜಸ್ಥಾನ್ನಲ್ಲಿ ಜೈಸಲ್ಮೇರ್ನಲ್ಲಿ ಕ್ಯಾಮೆಲ್ ಅಡ್ಡ ಬಂತು.
ಸೊ ಇದು ನೋಡಿ ಇಲ್ಲೊಂದು ಹೋಮ್ ಥಿಯೇಟರ್ ಸೆಟಪ್ ಮಾಡಿದ್ದಾರೆ. ಸೊ ಇದರಲ್ಲಿ ಕಂಪ್ಲೀಟ್ ನಿಮಗೆ ರಿಚರ್ಡ್ ಅವರು ಲೈಫ್ ಡಾಕ್ಯುಮೆಂಟ್ರಿ ಅಥವಾ ರೈಡ್ ಡಾಕ್ಯುಮೆಂಟ್ರಿ ಏನಿರುತ್ತೆ ಅದು ತೋರಿಸ್ತಾರೆ. ಸೊ ಯೂಶಲಿ ಇಲ್ಲೊಂದು 15 to 20 ಮೆಂಬರ್ಸ್ ಇದ್ದರೆ ಮಾತ್ರ ಇಲ್ಲಿ ನಿಮಗೆ ಪ್ಲೇ ಮಾಡಿ ತೋರಿಸ್ತಾರೆ. ಸೊ ನಾವು ಅವ್ರ ತಾಯಿಯವ್ರ ಹತ್ರ, ನೀವು ನೋಡಿದ್ರಲ್ಲ ಅವ್ರ ತಾಯಿಯವ್ರ ಹತ್ರ ಮಾತಾಡಿದ್ದಕ್ಕೆ, ಸೊ ಅವ್ರೀಗ ನಾವು ಯೂಟ್ಯೂಬರ್ಸ್ ಅನ್ನೋ ಒಂದು ಕಾರಣಕ್ಕೆ ನಮಗಿಲ್ಲಿ ಪ್ಲೇ ಮಾಡೋಕ್ಕೆ ಕಳಿಸಿದ್ದಾರೆ. ಸೊ ಒಂದು ಚಿಕ್ಕ ಗ್ಲಿಮ್ಸ್ ನಿಮಗೂ ತೋರಿಸ್ತೀನಿ ನೋಡಿ. Cleaning the bike, and that I also feel I stayed in the Kiki Express Hotel. ಅದಕ್ಕೋಸ್ಕರನೇ ಅವನು ಇಲ್ಲೇ ಇಟ್ಟಿದ್ದೀನಿ, ಅವನಿಗೋಸ್ಕರ ಇದೆಲ್ಲ ಮಾಡಿದ್ದೀನಿ. Richard's Wonder World is not only a memorial of King Richard, but a place where people will look forward to go to. Richard was a person who loved everyone around him. Hi everybody, we love Mexico. I have it. Freezing cold, 5-degree temperature, and that was 2,400 feet. I just walked like this. There's a big trees burning in the middle of my area. It's called Pan American Village. Yeah, why not? So it started off that way, but he had not stopped thinking about it. He started actually planning for it, and Bangalore to London was great. So I organized a farewell party for them. We were studying in college. After that, for 16 years back, I came to Bangalore to get a coffee. ಇದಾಗಿತ್ತು ರಿಚರ್ಡ್ಸ್ ವಂಡರ್ ವರ್ಲ್ಡ್ ಒಂದು ಕಂಪ್ಲೀಟ್ ಟೂರು. ನಿಮಗೆ ರಿಚರ್ಡ್ ಅವರು ಯೂಸ್ ಮಾಡ್ತಾ ಇದ್ದ ಎಕ್ವಿಪ್ಮೆಂಟ್ಸಿಂದ, ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು ಬೈಕಿಂಗ್ ಗೇರ್ಸು, ಮತ್ತು ಅವ್ರು ಯೂಸ್ ಮಾಡಿದಂಥ ಬೈಕ್ಸು, ಮತ್ತು ಅವ್ರನ್ನ ಇಲ್ಲಿ ಇಟ್ಟಿರೋಂಥ ಸಮಾಧಿ ಎಲ್ಲ ಕಂಪ್ಲೀಟ್ ತೋರಿಸಿದ್ದೀವಿ. ಸೊ ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ, ಕಿಂಗ್ ರಿಚರ್ಡ್ ಅವರು ಒನ್ ಆಫ್ ದ ಲೆಜೆಂಡ್ರಿ ರೈಡರ್ ಅಂತ. ಸೊ ಏನಕ್ಕಂದರೆ ಸುಮಾರಷ್ಟು ವರ್ಲ್ಡ್ ಟೂರ್ಸ್ನ ಮಾಡಿದ್ದಾರೆ, ಅದು ಬೈಕಲ್ಲೇ ಮಾಡಿದ್ದಾರೆ ಅವರು. ಆಲ್ಮೋಸ್ಟ್ ಅಲ್ಲಿ 90% ನಾನು ನಿಮಗೆ ಆವಾಗಲೇ ತೋರಿಸಿದಾಗೆ ಟ್ರಯಂಫ್ ಟೈಗರಲ್ಲೇ ಮಾಡಿದ್ದು. ಅದಾದಮೇಲೆ ಹೊಸದಾಗಿ BMW ತೊಗೊಂಡ್ರು. ಸೊ ಅವರು ಲಂಡನ್ ರೈಡ್ ಮಾಡಿ, ಅದಾದಮೇಲೆ ಸುಮಾರಷ್ಟು ರೈಡ್ ಎಲ್ಲ ಮಾಡಿ ಮತ್ತೆ BMW ಬೈಕ್ ತೊಗೊತಾರೆ. ನಿಮ್ಗೆ ಅಲ್ಲಿ ತೋರಿಸಿದೆ GS 1250 ಬೈಕು. ಸೊ ಆ ಬೈಕ್ನ ತೊಗೊಂಡು ಒಂದು ರೈಡ್ ಹೋಗ್ತಾರೆ. ಸೊ ಆ ರೈಡ್ನ ಮುಗಿಸಿ ರಿಟರ್ನ್ ವಾಪಸ್ ಬರಬೇಕಾದ್ರೆ ರಾಜಸ್ಥಾನ್ ಹತ್ರ ಒಂದು ಕ್ಯಾಮಲ್ ಬಂದು ಅವ್ರನ್ನ ಅವ್ರ ಗಾಡಿಗೆ ಹೊಡೆದು ಅವರಲ್ಲಿ ಪ್ರಾಣ ಬಿಡ್ತಾರೆ. ಸೊ ಅದಾದಮೇಲೆ ಅವ್ರನ್ನ ಇಲ್ಲಿ ಕರ್ಕೊಂಬಂದು ನಾನು ನಿಮಗೆ ಜಾಗ ತೋರಿಸಿದ್ನಲ್ವ ಅಲ್ಲಿ ಇಟ್ಟಿದ್ದಾರೆ. ಸೊ ಈ ಜಾಗ ಕಂಪ್ಲೀಟ್ ಅವ್ರ ತಾಯಿಯವರೇ ಅವ್ರ ಪ್ಯಾಷನ್ನ ನೋಡಿ ಅವ್ರನ್ನ ಇನ್ನೂ ಜೀವಂತವಾಗಿ ಇಡಬೇಕು ಅನ್ನೋ ಒಂದು ಇದರಿಂದ ಇದನ್ನು ಕಟ್ಟಿಸಿ ಇಷ್ಟು ಚೆನ್ನಾಗಿ ಇದನ್ನು ಇವಾಗಲೂ ನೋಡ್ಕೊತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ ಮಕ್ಕಳ ಪ್ಯಾಷನ್ನ ಇಷ್ಟು ಎನ್ಕರೇಜ್ ಮಾಡಿ ಅವ್ರಿಗೋಸ್ಕರ ಇಷ್ಟೆಲ್ಲ. ಇವಾಗ ಕೆಲವರು ನಾನು ಬೈಕ್ ರೈಡ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡಿ ಅಂದರೆ ಯಾವ ಪೇರೆಂಟ್ಸ್ ಅಷ್ಟು ಈಸಿಯಾಗಿ ಒಪ್ಕೊಳಲ್ಲ. ಅಂಥದ್ದು ಅವ್ರು ಸಪೋರ್ಟ್ ಮಾಡಿ ಇಷ್ಟೆಲ್ಲ ಇದು ಮಾಡಿದ್ದಾರೆ ಅಂತಂದರೆ ತುಂಬ ಖುಷಿ ಆಗುತ್ತೆ ಅದನ್ನು ನೋಡೋಕ್ಕೆ. ಇವಾಗ ನೋಡಿ ಅವ್ರು ಇಲ್ಲ, ನಮ್ಮ ಜೊತೆ ಇಲ್ಲ. ಒಬ್ಬ ವ್ಯಕ್ತಿ ಏನೂ ಮಾಡ್ದಿರ 100 ವರ್ಷ ಬದುಕಿರೋದು ಒಂದೇ, ಈ ಥರ ಅವ್ರು ಆಸೆ ಪಟ್ಟಿರೋದನ್ನ ಮಾಡಿ ಆ ಪ್ರಾಣ ಬಿಡೋದು ಒಂದೇ ಅಂತ ನನ್ನ ಪ್ರಕಾರ ಅನಿಸುತ್ತೆ. ನಿನ್ಗೇನು ಅನಿಸುತ್ತೆ? ಹೌದು, ಅವ್ರು ಇಲ್ಲದೆ ಇದ್ರೂ ಅವರು ಮತ್ತು ಅವರ ಪ್ಯಾಷನ್ನು ಇವತ್ತಿಗೂ ಜೀವಂತವಾಗಿದೆ ಅಂದರೆ ಅದಕ್ಕೆ ಅವ್ರ ತಾಯಿನೇ ಕಾರಣ, ಅವ್ರ ತಾಯಿನೇ ಸಾಕ್ಷಿ. ಏನಕ್ಕಂದರೆ ನಿಮ್ಗೆ ಇಲ್ಲೆಲ್ಲ ತೋರಿಸಿದೆ ಕಂಪ್ಲೀಟ್ ರೆಪ್ರೆಸೆಂಟೇಷನ್ನು ಒಂದು ತಾಯಿ ಮಗನಿಗೆ ಮತ್ತು ಮಗನಿಗಿದ್ದಂಥ ಪ್ಯಾಷನ್ಗೆ ಕೊಡ್ತಾ ಇರೋವಂಥ ಗೌರವನೇ ಇದೊಂದು ಜಾಗ ಅಂತ ಹೇಳ್ಬೋದು. ಸೊ ನೀವು ಕೂಡ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ಈ ಜಾಗಕ್ಕೆ, ಮತ್ತು ನಿಮಗೆ ಬೇಕಾಗಿರೋರನ್ನ ಕರ್ಕೊಂಬಂದು ಒಂದು ಸಲ ಈ ಜಾಗನ ತೋರಿಸಿ. ತುಂಬಾ ಇನ್ಸ್ಪೈರ್ ಆಗ್ತೀರಾ. ಯಾರಾದರೂ ನೀವು ರೈಡ್ ಮಾಡಬೇಕಂತ ಇದ್ದರೆ, ಬೈಕ್ ರೈಡ್ ಮಾಡಬೇಕು ಅಥವಾ ಕಾರಲ್ಲಿ ಡ್ರೈವ್ ಹೋಗಬೇಕು, ಬೇರೆ ಬೇರೆ ದೇಶ ನೋಡಬೇಕು, ಸುತ್ತಬೇಕು ಅಂತ ಇರೋರೆಲ್ಲ ಬಂದು ಈ ಜಾಗನ ಒಂದು ಸಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮ್ಗೆ ಇನ್ನೂ ತುಂಬಾ ಇನ್ಸ್ಪಿರೇಷನ್ ಸಿಗುತ್ತೆ, ಇನ್ನೂ ಲೈಫಲ್ಲಿ ನೀವು ಸಾಧನೆ ಮಾಡ್ತೀರಾ. ಸೊ ನಮಗಂತೂ ಜಾಗ ಕಂಪ್ಲೀಟಾಗಿ ಇಷ್ಟ ಆಯಿತು. ಆ ಒಂದು ಪ್ಯಾಷನ್ನ ಇವತ್ತಿಗೂ ಇದೇ ಥರ ಉಳಿಸ್ಕೊಂಡು ಇನ್ನೊಂದು 50 ವರ್ಷ 100 ವರ್ಷ ಆದರೂ ಈ ಜಾಗ ಇದೇ ಥರ ಇರುತ್ತೆ. ಸೊ ಕಿಂಗ್ ರಿಚರ್ಡ್ ಅವರು ನಮ್ಮೆಲ್ಲರಿಗೂ ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಸೊ ನನಗೆ ಚಿಕ್ಕ ವಯಸ್ಸಿಂದ ಹೇಗೆ ಬೈಕ್ಸ್ ಮೇಲೆ, ಕಾರ್ಸ್ ಮೇಲೆಲ್ಲ ತುಂಬ ಒಂದು ಕ್ರೇಜ್ ಇತ್ತು. ಸೊ ಅದೇ ನನ್ನ ಇಲ್ಲಿವರೆಗೂ ಕರ್ಕೊಂಬಂತು ಅಂತ ಹೇಳ್ತೀನಿ. ಸೊ ಅದೇ ಥರ ನಿಮಗೂ ಸುಮಾರಷ್ಟು ಬೇರೆ ಬೇರೆ ಥರ ಆಸೆಗಳಿರ್ತವೆ, ಆಕಾಂಕ್ಷೆಗಳಿರ್ತವೆ. ಒಂದು ಪ್ಯಾಷನ್ ಅಂತ ನಿಮಗೆ ಗೊತ್ತಿಲ್ಲದೆ ನಿಮ್ಮೊಳಗೆ ಒಂದು ಪ್ಯಾಷನ್ ಇರುತ್ತೆ. ಸೊ ಅದನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಿ ಈ ಜಾಗಕ್ಕೊಂದು ಸಲ ಬಂದು ನೀವು ಈ ಒಂದು ಫೀಲ್ನ ಎಕ್ಸ್ಪೀರಿಯೆನ್ಸ್ ಮಾಡಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಕಿಂಗ್ ರಿಚರ್ಡ್ ಅವ್ರದ್ದು ವಂಡರ್ ವರ್ಲ್ಡ್ಗೆ ಬಂದು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತೋರಿಸಿದ್ದೀವಿ.
ಸೊ ಈ ಜಾಗ ಇರೋದು ಎರ್ಪನಹಳ್ಳಿಲೇ, ಆಗಲೇ ಹೇಳ್ದಾಗೆ. ನಿಮಗೆ ಈ ಜಾಗದ ಡೀಟೇಲ್ಸು ಮತ್ತು ಲೊಕೇಶನ್ ಎಲ್ಲ ನಾನು ಕಂಪ್ಲೀಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇವತ್ತಿಗಿಷ್ಟೇ. ನಾವು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್. ಬಾಯ್.